ಸಂಸತ್ನಲ್ಲಿ ಭದ್ರತಾ ಲೋಪದ ಬೆನ್ನಲ್ಲೇ ಹೈ ಅಲರ್ಟ್ ಇದೆ. ಸದ್ಯ ಪಾರ್ಲಿಮೆಂಟ್ನ ಎದುರೇ ಭಾರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ದೆಹಲಿ ಪೊಲೀಸರಿಂದ ಸಂಸತ್ ಮುಂದೆ ಕಣ್ಗಾವಲು ಇರಿಸಲಾಗಿದೆ. ಅದು ದೊಡ್ಡ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿ ಭದ್ರತಾ ವ್ಯವಸ್ಥೆಯನ್ನ ಕೈಗೊಂಡಿದ್ದಾರೆ. ಸಂಸತ್ ಸುತ್ತಮುತ್ತ ಪ್ರತಿಯೊಬ್ಬರ ಚಲನವಲನದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ನಿನ್ನೆ ಘಟನೆ ಆದ್ಮೇಲೆ ಈಗ ಎಚ್ಚೆತ್ತುಕೊಂಡಿರೋದು. ಒಂದು ವೇಳೆ ಇದೇ ಭದ್ರತೆ ಅಥವಾ ಇದೇ ಅಲರ್ಟ್ ನಿನ್ನೆ ಇದ್ದಿದ್ರೆ ಆ ಘಟನೆನೇ ಆಗ್ತಾ ಇರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಜಗದೀಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ನಿನ್ನೆ ಘಟನೆ ನಂತರ ಈಗ ಅಲರ್ಟ್ ಆಗಿದ್ದಾರೆ. ಬಹುಶಃ ಇದಕ್ಕೆ ಮುಂಚೆನೆ ಸಂಸತ್ ಭವನಕ್ಕೆ ಇಂಥದ್ದೊಂದು ಭದ್ರತೆ ಇದ್ದಿದ್ದಿದ್ರೆ, ಆ ಲೋಪ ಇಲ್ಲದೆ ಹೋಗಿದ್ದಿದ್ರೆ ಈ ಘಟನೆನೇ ಆಗ್ತಾ ಇರ್ಲಿಲ್ವೇನೋ. ಸದ್ಯ ಈಗ ಯಾವ ರೀತಿ ಇದೆ ಸುತ್ತಮುತ್ತ ಭದ್ರತೆ? ಖಂಡಿತವಾಗ್ಲೂ ವಿಜಯ್, ಯಾಕಂದ್ರೆ ಭದ್ರತಾ ಲೋಪ ಆಗಿರುವಂತಹ ಕಾರಣಕ್ಕಾಗಿ ಇಡೀ ದೇಶದ ಮುಂದ್ಗಡೆನೇನಂದ್ರೆ ಇವತ್ತಿನ ಸಂಸತ್ ಭವನದ ಭದ್ರತೆಯ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಭದ್ರತೆಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಳವನ್ನು ಮಾಡಲಾಗಿದೆ. ನಾನು ಸಂಸತ್ ಭವನದ ಮುಂಭಾಗದಲ್ಲೇ ಇದ್ದೀನಿ. ನಿಮಗೆ ವಿಜುವಲ್ಸ್ ಅಲ್ಲಿ ಸುತ್ತ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಸಂಸತ್ ಭವನದ ಮುಂಭಾಗದಲ್ಲಿ ನಿನ್ನೆ ಇದೇ ದಾರಿಯಿಂದ ಅವರಿಬ್ಬರು ಸಹಿತ ಹೋಗಿದ್ರಲ್ಲ, ಆ ಒಂದು ದಾರಿಯಲ್ಲಿ ಏನಂತಂದ್ರೆ ಈಗ ಸ್ಫೂರ್ತಿಯಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ, ಮತ್ತೆ ವಿಶೇಷ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಪ್ರತಿ ಹಂತದಲ್ಲೂ ಸಹಿತ ಒಂದೊಂದು ಕಾರುಗಳು ಸಹಿತ ಒಳಗಡೆ ಹೋಗ್ಬೇಕಂದ್ರೂ ಅವರು MP ಇದ್ರು ಸಹಿತ ಅವರನ್ನ ಕೇಳಿ ಒಳಗಡೆ ಪಾಸ್ ಬಿಟ್ಟು ಒಳಗಡೆ ಬಿಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೆ ಪ್ರತಿ ಹಂತದಲ್ಲೂ ಸಹಿತ ಪಾಸ್ ಗಳನ್ನ ನೋಡಿ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಸಹಿತ ಗೊತ್ತಾಗುತ್ತೆ. ಅದು MP ಕಾರು, ಮಧ್ಯಪ್ರದೇಶದ MP ಅವರು ಅವರಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲೂ ಸಹಿತ ಚೆಕಿಂಗ್ ಅನ್ನ ಮಾಡಿ ಒಳಗಡೆ ಎಷ್ಟು ಜನ ಇದ್ದಾರೆ, ಕಾರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಚೆಕ್ ಮಾಡಿ ತದನಂತರ ಬಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಭದ್ರತೆ ಏನಾದರೂ ನೆನ್ನೆನೇ ಕೊಟ್ಟಿದ್ದೇ ಆಗಿದ್ದಿದೆ. ಈ ರೀತಿಯಾದಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ ಸಹಿತ ಎಲ್ರಿಗೂ ಇವತ್ತು ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ, ಅಂದ್ರೆ ಕಾರುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಈ ಮುಂಚೆ ಏನಾಗ್ತಿತ್ತು, PS ಗಳಿಗೂ ಸಹಿತ ಹೋಗೋದಕ್ಕೆ ಅವಕಾಶ ಇತ್ತು. ಆದ್ರೆ ಈ ಬಾರಿ ಏನಂದ್ರೆ PA ಗಳಿಗೂ ಸಹಿತ ಏನಂದ್ರೆ ಅವಕಾಶ ಇಲ್ಲ, ಬರೀ ಕೇವಲ PS ಗಳಿಗೆ ಮಾತ್ರ ಹೋಗೋದಕ್ಕೆ ಒಳಗಡೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಮತ್ತೆ ಕೇಂದ್ರ ಮೀಸಲು ಪಡೆಯನ್ನು ಸಹಿತ ನೀವು ನೋಡಬಹುದು ವಿಜುವಲ್ಸ್ ಗಳಲ್ಲಿ. ಅಲ್ಲಿ ಏನಂದ್ರೆ ಪೂರ್ತಿ ಸರೌಂಡಿಂಗ್ ಎಲ್ಲೂ ಸಹಿತ ಏನಂತಂದ್ರೆ ಜನಸಾಮಾನ್ಯರಿಗೆ ನಿಂತ್ಕೊಳ್ಳೋದಕ್ಕೂ ಸಹಿತ ಅವಕಾಶ ಇರಲಿಲ್ಲ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಏನಾಗ್ತಿತ್ತು ಅಂದ್ರೆ ಈ ಭಾಗದಲ್ಲಿ ಜನಸಾಮಾನ್ಯರು ಬಂದು ನಿಂತ್ಕೊಳ್ತಾ ಇದ್ರು. ತಮ್ಮ ಸಂಸದರಿಗಾಗಿರ್ಬೋದು ಅಥವಾ ತಮ್ಮ ನಾಯಕರುಗಳ ಭೇಟಿಗಾಗಿ ಪಾಸ್ಗಳಿಗೋಸ್ಕರ ಅಂತಂದ್ರೆ ಇಲ್ಲಿ ಕಾದು ನಿಂತ್ಕೊಳ್ತಿರುವಂತಹ ಎಕ್ಸಾಂಪಲ್ಸ್ಗಳು ಪ್ರತಿದಿನ ಸಿಗ್ತಾ ಇತ್ತು. ಆದ್ರೆ ಇವತ್ತು ಮಾತ್ರ ಯಾವುದೇ ಕಾರಣಕ್ಕೂ ಅಂತದಕ್ಕೆ ಅವಕಾಶ ಇಲ್ಲ. ಯಾರೇ ಸಹಿತ ಬಂದ್ರು ಅವರನ್ನ ವಾಪಸ್ ಕಳಿಸುವಂತದ್ದು, ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಏನಂದ್ರೆ ಪಾಸ್ಗಳಿದ್ರೆ ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ಈ ಬಾರಿ ಇವತ್ತು ಏನಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಸಾರ್ವಜನಿಕರಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶವಿಲ್ಲ. ಮತ್ತೆ ಸಾರ್ವಜನಿಕರು ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲದಿರುವಂತಹ ಕಾರಣಕ್ಕಾಗಿ ಗ್ಯಾಲರಿಗಂತೂ ಯಾರಿಗೂ ಇರೋದಿಲ್ಲ. ಮತ್ತೆ ಅದರ ಜೊತೆಗೆ ಈ ಹಿಂದೆ ಮಾಜಿ ಸಂಸದರು ಯಾರಿದ್ರು, ಮಾಜಿ ಸಂಸದರಿಗಳಿಗೂ ಸಹಿತ ಒಳಗಡೆ ಹೋಗೋದಕ್ಕೆ ಕೆಲವೊಂದು ಪಾಸ್ಗಳನ್ನು ಕೊಡೋದಕ್ಕೆ ಅವಕಾಶ ಇತ್ತು. ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಮತ್ತೆ ಅದರ ಜೊತೆಗೆ PS ಗಳಿಗೂ ಸಹಿತ ಅದರ ಹಕ್ಕನ್ನು ತೆಗೆದುಕೊಳ್ಳಲಾಗಿದೆ ವಾಪಸ್. ಈ ಮೂಲಕವಾಗಿ ಭದ್ರತಾ ವ್ಯವಸ್ಥೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂತಂದ್ರೆ ಜಾಗರೂಕತೆ ಇರೋದಕ್ಕೆ ಈಗಾಗಲೇ ಏನಂದ್ರೆ ದೆಹಲಿ ಪೊಲೀಸ್, ಸಂಸತ್ ಭವನ ಮತ್ತೆ ಅದರ ಜೊತೆಗೆ ಕೇಂದ್ರ ಮೀಸಲು ಪಡೆ ಪ್ಲಾನ್ ಅನ್ನ ಮಾಡಿಕೊಂಡು ಈಗ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಮುಂಚೆ ಏನಾಗ್ತಿತ್ತು ಅಂದ್ರೆ ಈ ಜಾಗದಿಂದ ನೀವು ಹೋಗಬೇಕು ಅಂತಂದ್ರೆ ಸರಾಗವಾಗಿ ಒಳಗಡೆ ಹೋದ್ಮೇಲೆ ಚೆಕಿಂಗ್ ಆಗ್ತಾ ಇತ್ತು. ಒಳಗಡೆ ಹೋದ್ಮೇಲೆ ಒಟ್ಟು 5 ಸುತ್ತಿನ ಚೆಕಿಂಗ್ ಆಗ್ತಾ ಇತ್ತು. ಆದ್ರೆ ಈಗ ನೀವು ಈ ಜಾಗಕ್ಕೆ ಬರಬೇಕು ಅಂದ್ರೆ, ನಾನು ನಿಂತಿರುವಂತಹ ಸ್ಥಳಕ್ಕೆ ಬರಬೇಕು ಅಂದ್ರೆ ಕನಿಷ್ಠ ಪಕ್ಷ 3 ಕಡೆ ಚೆಕಿಂಗ್ ಆಗುತ್ತೆ. ಒಂದು ಏನಂದ್ರೆ ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಈ ಸಂಸತ್ ಭವನದ ಮುಂಭಾಗದಲ್ಲಿರುವಂತಹ ಏನಂದ್ರೆ ರಸ್ತೆ ಏನಿದೆ ಆ ರಸ್ತೆಯಲ್ಲೂ ಸಹಿತ ಬರಬೇಕು ಅಂತಂದ್ರು ನಿಮ್ಗೆ ಅಲ್ಲಿ ಏನಂದ್ರೆ ಬ್ಯಾರಿಕೇಡ್ ಗಳನ್ನ ಹಾಕಿ ಅಲ್ಲಿ ಫಸ್ಟ್ ಆರಂಭಿಕವಾಗಿ ನಿಮ್ಮ ಐಡೆಂಟಿಫಿಕೇಶನ್ ಕೇಳ್ತಾರೆ. ತದನಂತರ ಮತ್ತೊಂದು ಸುತ್ತಿನ ಪೊಲೀಸರು ಮಾಹಿತಿಯನ್ನು ಕೇಳ್ತಾರೆ. ಅದಾದ್ಮೇಲೆ 3ನೇ ಸುತ್ತಿಗೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅದಾದ್ಮೇಲೆ ನೀವು ಸಂಸತ್ನ ಒಳಗಡೆ ಹೋಗಬೇಕು ಅಂದ್ರೆ ಇಲ್ಲಿಂದ ಸುಮಾರು 5 ಸುತ್ತಿನ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೂ ಸಹಿತ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಇದೇ ರೀತಿಯ ಭದ್ರತೆ ಏನಾದರೂ ನಿನ್ನೆ ಅಥವಾ ಈ ಹಿಂದೆ ಕೊಟ್ಟಿದ್ದೇ ಆದ್ರೆ ಇಂತಹ ಏನಂದ್ರೆ ಅವಘಡ ಸಂಭವಿಸ್ತಿಲ್ಲ ಅನ್ನುವಂಥದ್ದು ಬಹಳಷ್ಟು ಜನರ ಏನಂದ್ರೆ ಅನಿಸಿಕೆ. ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.